ಕಾಂಗ್ರೆಸ್ಗೆ ಕಟ್ಟಪ್ಪನಾಗುವುದಕ್ಕೆ ಹೋದ್ರ ಶರತ್ ಬಚ್ಚೇಗೌಡ ಬೆಂಕಿ ಮುಚ್ಚಿದ ಕೆಂಡದಂತಾಗಿದೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ. ಕೈ ಬೆಳವಣಿಗೆಗಳ ಮಧ್ಯೆ ಶರತ್ ಬಚ್ಚೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳ್ಬಿಟ್ಟು ಶರತ್ ಬಚ್ಚೇಗೌಡ ಹೇಳಿರುವಂಥದ್ದು. ಶಾಸಕ ಯಾವುದೇ ಸಚಿವ ಸ್ಥಾನಕ್ಕೆ ಆಸೆ ಪಟ್ಟಿದಂತನಲ್ಲ. ನಾನು ಪಕ್ಷ ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅಷ್ಟೇ. ನನಗೆ ಯಾವುದೇ ಸ್ಥಾನ ಬೇಡ, ನಾನು ಪಕ್ಷ ಹೇಳಿದಂತೆ ಕೇಳ್ತೀನಿ, ಕೊಟ್ಟ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ರಿಯಾಕ್ಟ್ ಮಾಡಿರುವಂಥದ್ದು. ನಾನು ಪಕ್ಷ ಹೇಳಿದಂತೆ ಕೇಳ್ತೀನಿ, ಕೊಟ್ಟ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವುದೇ ಸಚಿವ ಸ್ಥಾನಕ್ಕೆ ಆಸೆ ಪಟ್ಟಿರುವಂಥವನಲ್ಲ. ನಾನು ಪಕ್ಷ ಏನು ಕೊಡುತ್ತೋ ಆ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಶರತ್ ಬಚ್ಚೇಗೌಡ ಮಾತನಾಡಿರುವಂಥದ್ದು. ದೆಹಲಿ ಪ್ರಯಾಣ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿ ಪ್ರಯಾಣ ಬರೀ ರಾಜ್ಯಕ್ಕೆ ಬಂಡವಾಳ ತರೋದಕ್ಕೆ ಹಾಗೆ ದೊಡ್ಡ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕಷ್ಟೇ ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನಾವು ದೆಹಲಿಯಲ್ಲಿ ಹೈಕಮಾಂಡ್ಗೆ ವಚನ ನೀಡೋದಕ್ಕೆ ಹೋಗಿಲ್ಲ. ಸಚಿವ ಸ್ಥಾನ ಆಕಾಂಕ್ಷಿ ನಾನಲ್ಲ. ಪಕ್ಷ ಏನು ಕೆಲಸ ಕೊಡುತ್ತೆ ಅದನ್ನು ನಿಷ್ಠೆಯಿಂದ ಮಾಡ್ತೀನಿ ಅಷ್ಟೇ. ಜವಾಬ್ದಾರಿ ಕೊಡುತ್ತೋ ಅದನ್ನು ನಿಭಾಯಿಸ್ತೀವಿ. ಸಚಿವ ಸ್ಥಾನದ ಆಸೆ ನನಗಿಲ್ಲ ಅಂತ ಹೇಳ್ತಿದ್ದಾರೆ. ಮನವಿ ಮಾಡಕ್ಕೆ ನಾವು ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಬಿಡೋಕ್ಕೂ ಹೋಗಿರಲಿಲ್ಲ. ಸಚಿವ ಸ್ಥಾನ ಮನವಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ, ಪಕ್ಷ ಏನು ಕರ್ತವ್ಯ ಕೊಡುತ್ತೋ ಅವೆಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ಮಾಡ್ಕೊಳಕ್ಕೆ ನಾನು ತಯಾರಾಗಿದ್ದೀನಿ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಬಟ್ ಇವತ್ತು ಪಕ್ಷ ಏನು ಕೊಡುತ್ತೋ ಆ ಜವಾಬ್ದಾರಿನೆಲ್ಲ ಕೂಡ ನಿರ್ವಹಿಸಕ್ಕೆ ನಾನು ತಯಾರಾಗಿದ್ದೀನಿ. ನಾವು ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಬಿಡೋಕ್ಕೂ ಹೋಗಿರಲಿಲ್ಲ. ಸಚಿವ ಸ್ಥಾನ ಮನವಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ, ಪಕ್ಷ ಏನು ಕರ್ತವ್ಯ ಕೊಡುತ್ತೋ ಅವೆಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ಮಾಡ್ಕೊಳಕ್ಕೆ ನಾನು ತಯಾರಾಗಿದ್ದೀನಿ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಬಟ್ ಇವತ್ತು ಪಕ್ಷ ಏನು ಕೊಡುತ್ತೋ ಆ ಜವಾಬ್ದಾರಿನೆಲ್ಲ ಕೂಡ ನಿರ್ವಹಿಸಕ್ಕೆ ನಾನು ತಯಾರಾಗಿದ್ದೀನಿ. ನಾವು ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಬಿಡೋಕ್ಕೂ ಹೋಗಿರಲಿಲ್ಲ. ಸಚಿವ ಸ್ಥಾನ ಮನವಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ, ಪಕ್ಷ ಏನು ಕರ್ತವ್ಯ ಕೊಡುತ್ತೋ ಅವೆಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ಮಾಡ್ಕೊಳಕ್ಕೆ ನಾನು ತಯಾರಾಗಿದ್ದೀನಿ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಬಟ್ ಇವತ್ತು ಪಕ್ಷ ಏನು ಕೊಡುತ್ತೋ ಆ ಜವಾಬ್ದಾರಿನೆಲ್ಲ ಕೂಡ ನಿರ್ವಹಿಸಕ್ಕೆ ನಾನು ತಯಾರಾಗಿದ್ದೀನಿ.